ಹೌದು ಸರ್, ಡೆಫಿನೆಟ್ಲಿ ಐ ಆಮ್ ವೆರಿ ಲಕ್ಕಿ ಆ ವಿಷಯದಲ್ಲಿ. ತುಂಬ ಪುಣ್ಯವಂತೆ ಅನ್ನೋದಕ್ಕಿಂತ ಅದು ನನಗೆ ಆಕಸ್ಮಿಕ. ಅಗೇನ್ ನಾನು ಅದೆಲ್ಲ ಮುಗಿಸಿ ಇವಾಗ ಸೀರಿಯಲ್ಗಳನ್ನೆಲ್ಲ ಮುಗಿಸಿ, ಒಂದು ಜಿಂಬಾ ಆಗಿತ್ತು, ಅದಾದ್ಮೇಲೆ ಒಂದೆರಡು ಸಿನಿಮಾಗಳನ್ನ ಮಾಡಿದ್ದೆ, ಅದಾದ್ಮೇಲೆ ಮನೆ ಮಗಳು ಅನ್ನೋ ಒಂದು ಸೀರಿಯಲ್ ಮಾಡಿದ್ದೆ, ಅದಾದ್ಮೇಲೆ ಬಂದಿದ್ದಂಥದ್ದು ರಾಧಾ ಕಲ್ಯಾಣ. ಸೆಕೆಂಡ್ PU ರಿಸಲ್ಟ್ ನನಗವತ್ತು. ಅವತ್ತು ರಿಸಲ್ಟ್ ಬಂದಿದ್ದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರಲಿಲ್ಲ. ಹಾಗಾಗಿ ನಾನು ರೀವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅಂತ ಕೂತಿದ್ದೆ. ಸೊ ಆ ಡಿಸ್ಕಷನ್ ಎಲ್ಲ ಮಾಡ್ಕೊಂಡು ನಮ್ಮಮ್ಮ ಸ್ಕೂಲ್ಗೆ ಹೋಗ್ತಿದ್ರು ಇನ್ನೂ. ಸೊ ಊಟ ಮಾಡಿ ನಮ್ಮಮ್ಮ ಸ್ಕೂಲ್ಗೆ ಹೋಗಿದ್ದಾರೆ. ನನಗೆ ಕಾಲ್ ಬರುತ್ತೆ. ನನಗೆ ಕಾಲ್ ಬಂದು ರಾಧಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೀವಮ್ಮ, ಬರ್ತ್ಯಾ, ನೀನು ಹೀರೋಯಿನ್ ಆಗಿ ನಿನ್ನನ್ನು ಚೂಸ್ ಮಾಡ್ತಿದ್ದೀವಿ ಅಂತ. ನಾನು ಇಲ್ಲ ಸರ್, ನಾನು ಬರಲ್ಲ. ಫಸ್ಟ್ ಲೈನು ನಂದು ಇಲ್ಲ ಅನ್ನೋದು, ನಾನು ಬರಲ್ಲ, ನಾನು ಓದಬೇಕಂತ ಇದ್ದೀನಿ, ನಾನು ಇನ್ನೇನು ಅಡ್ಮಿಷನ್, ಅದು ಆಲ್ರೆಡಿ ನಂಗೆ ಡಿಗ್ರಿ ಅಡ್ಮಿಷನ್ ಕೂಡ ಆಗೋಗ್ಬಿಟ್ಟಿತ್ತು ಅಲ್ಲಿ ಗೌರ್ಮೆಂಟ್ಸ್ ಕಾಲೇಜಲ್ಲಿ, ಇಂದಿರಾ ಗಾಂಧಿ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ ಸಾಗರದಲ್ಲಿ, ಅಡ್ಮಿಷನ್ ಆಗೋಗಿತ್ತು. ಇಲ್ಲ ಸರ್, ನಾನು ಬರಲ್ಲ ಸೀರಿಯಲ್ಗೆ ಅಂತ ಹೇಳಿದೆ. ಇಲ್ಲಮ್ಮ, ನಿನ್ನ ಮುಖ ತುಂಬ ಇನ್ನಸೆಂಟ್ ಅಂತ ಅನಿಸುತ್ತೆ, ಈ ಪಾತ್ರಕ್ಕೆ ನೀನೇ ಸೂಟಬಲ್ ಅಂತ ನಮಗೆ ಅನ್ನಿಸ್ತಿದೆ, ನೀವೇ ಮಾಡಬೇಕು ಅಂತ. ಇಲ್ಲ ಸರ್, ನಾನು ಬರಲ್ಲ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದ್ದೀನಿ ನಾನು. ಅದಾದಮೇಲೆ ಅಮ್ಮ ಬಂದರು. ಅಮ್ಮ ಬಂದಮೇಲೆ ಹಿಂಗೊಂದು ಸೀರಿಯಲ್ ಯಾರೋ ಕಾಲ್ ಮಾಡಿದ್ರಮ್ಮ, ನಾನು ಬೇಡ ಅಂತ ಹೇಳಿದೆ. ಸರಿ ಬಿಡು, ಮತ್ತೆ ಫೋನ್ ಬಂದರೆ ನೋಡೋಣ ಅಂತ ಹೇಳಿ ನೆಕ್ಸ್ಟ್ ಅಮ್ಮ ಮಾತಾಡಿದ್ರು. ಏನು ಮಾಡಿದ್ರು ಕೇಳಲಿಲ್ಲ ಅವರು. ಅಶೋಕ್ ಹೆಗ್ಡೆ ಸರು ಮತ್ತು ರಾಮ್ಜಿ ಸರು ಇವರೆಲ್ಲರೂ ಕೂಡ ಫೋರ್ಸ್ ಮಾಡಿದ್ರು, ಇಲ್ಲ ನೀವು ಈ ಸೀರಿಯಲ್ ಮಾಡಬೇಕು ಅಂತ. ನಾನು ಹೇಳಿದೆ, ನಾನು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀನಿ, ನಾನು ಇಲ್ಲೇ ಮಾಡ್ತೀನಿ, ಮಾಡಿದ್ರೆ ಶೂಟಿಂಗ್ ನೀವೇ ಸಾಗರದಲ್ಲಿ ಶಿವಮೊಗ್ಗದಲ್ಲಿ ಅಥವಾ ಶಿರ್ಸಿಲಿ ಶೂಟಿಂಗ್ ಮಾಡಿ, ನಾನು ಬರ್ತೀನಿ, ಬೆಂಗಳೂರಲ್ಲಾದರೆ ನಾನು ಬರಲ್ಲ ಅಂತ. ಹಂಗೆ ಹೇಳಿದ್ರೆ ಅಟ್ಲೀಸ್ಟ್ ನನ್ನ ಬಿಡ್ತಾರೆ ಅಂತ, ತಪ್ಪಿಸ್ಕೋಬೇಕಿತ್ತು ನನಗೆ. ಸೊ ಹಂಗೆ ಹೇಳಿದ್ರೆ ಬಿಡ್ತಾರೆ ಅಂತ. ಕೊನೆಗೆ ಸರಿ ನಮ್ಮ ಆಯ್ತು, ಹಾಗೆ ಮಾಡೋಣ, ಶಿರ್ಸಿನಲ್ಲೇ ಶೂಟಿಂಗ್ ಮಾಡ್ತೀವಿ ಅಂದರು. ಹೌದಾ, ಓಕೆ ಹಂಗಿದ್ರೆ ಅಂತ ಅಂದ್ಬಿಟ್ಟು ನನಗೆ ಸರಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು. ಫಸ್ಟ್ ಡೇ ಶೆಡ್ಯೂಲೇ ನನಗೆ ಗೊತ್ತಾಗಿದ್ದು ಸರ್. ಫಸ್ಟ್ ಡೇ ಶೂಟ್ ಮಾಡಿದ್ದೆ ನಾನು ಭಾಗಮಂಡಲದಲ್ಲಿ. ಸೊ ಎಲ್ಲಿ ಸಿರ್ಸಿ, ಎಲ್ಲಿ ಭಾಗಮಂಡಲ. ಕೊನೆಗೆ ಸರಿ ಆಯಿತು, ಇಲ್ಲ ನೀನೇ ಸೂಟ್ ಆಗ್ತೀಯಮ್ಮ, ಇದನ್ನು ಮಾಡಿಬಿಡು, ಚಾನಲಿಂದನೂ ಬಂದಿದೆ ನಮಗೆ, ಜಿ ಕನ್ನಡದಿಂದನೂ ಹೇಳ್ತಿದ್ದಾರೆ ನೀನೇ ಮಾಡು. ಸರಿ ಅಂತ ಕಟ್ಟಿಬಿದ್ದು ಮಾಡಿದ್ದಂಥ ಪ್ರಾಜೆಕ್ಟ್ ಅದು. ಅವ್ರ ಮಾತಿಗೆ ಕಟ್ಟಿಬಿದ್ದು ಸರಿ ಆಯಿತು ಸರ್ ಮಾಡ್ತೀನಿ ಅಂತ. ಅದಿಷ್ಟು ದೊಡ್ಡ ಬ್ರ್ಯಾಂಡ್ ಆಗುತ್ತೆ ಅಂತನೋ, ಅಥವಾ ರಾಧಾ ಕಲ್ಯಾಣದ ರಾಧಿಕಾ ಅಂತ ಈಗಲೂ ಕರೀತಾರೆ ಅಂತನೋ, ಅಷ್ಟು ಪ್ರೀತಿಸ್ತಾರೆ ಆ ಪಾತ್ರನೋ ಅಂತ ನಾನು ಖಂಡಿತ ಗೆಸ್ ಮಾಡಿರಲಿಲ್ಲ. ಜನ ಕೃತಿಕಾ ಮರ್ತು ಪೂರ್ತಿಯಾಗಿ. ಬಟ್ ಯಾವಾಗಲೂ ಹೊರಗಡೆ ನಿಮ್ಮನ್ನ ರಾಧಿಕಾ ಅಂತಾನೆ ಕರೆದಿದ್ದುಂಟಲ್ವಾ? ಈಗಲೂ ಸರ್, ಈಗಲೂ ಕೂಡ ಸುಮಾರು ಸಲ ನಾನು ಹೋದರೆ ಆಚೆ, ನೀವು ನೆನ್ನೆನೂ ಆಗಿದೆ ನನಗೆ, ನೆನ್ನೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ್ಲೂ ಕೂಡ ನೀವು ರಾಧಿಕಾ ಅಲ್ವಾ ಅಂತ ಕೇಳಿರೋದಿದೆ. ಸೊ ಹಾಗಾಗಿ ನೋಡಿ, ಅಂದ್ರೆ ಭಗವಂತ ಒಂದ್ಸರಿ ಆಶೀರ್ವಾದ ಮಾಡಿದಾಗ ಮಿಸ್ ಮಾಡ್ಕೋಬಾರ್ದಂತೆ. ನಿಮ್ಗೆ ಎಷ್ಟೊಂದ್ಸಲ ಅನ್ಸಿರುತ್ತಲ್ವಾ, ಸಪೋಸ್ ಏನಾದ್ರು ನಾನು ಕಟ್ಟು ಬಿದ್ದವತ್ತು ಮಾಡ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಲೈಫು? ಅದೇ ಈ ಒಂದು ಓದ್ತಿದ್ದೆ ನಾನು, ಐ ವಾಸ್ ಎ ವೆರಿ ಗುಡ್ ಸ್ಟೂಡೆಂಟ್, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕನ್ನೋ ಆಸೆ ಇತ್ತು. ಸೊ ನನ್ನ ಇಂಟೆನ್ಷನ್ ತುಂಬ ಡಿಫ್ರೆಂಟ್ ಇತ್ತು, ಅದಕ್ಕೂ ಸಂಬಂಧನೇ ಇಲ್ಲ ಬಿಡಿ, ಇಂಟೆನ್ಷನ್ ಬೇರೆ ಇತ್ತು. ಸೊ ಆ ಥರ ಬರೆದು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಐ ಆಮ್ ಶ್ಯೂರ್, ನಾನು ಖಂಡಿತವಾಗ್ಲೂ ಗ್ಯಾರಂಟಿ ಇದೆ, ನಾನು ಡೆಫಿನೆಟ್ಲಿ ಯಾವುದೋ ಒಂದು ಒಳ್ಳೆ ಪೊಸಿಷನಲ್ಲಂತೂ ಇರ್ತಿದ್ದೆ, ಫಾರ್ ಶ್ಯೂರ್. ಈ ಜರ್ನಿನ ಮುಂದಕ್ಕೆ ತಗೊಂಡು ಹೋಗಕ್ಕೆ ಮುಂಚೆ ಫ್ಲಾಶ್ ಬ್ಯಾಕ್ ಹೋಗ್ತೀನಿ ನಾನು. ಹೌಸ್ ಯುವರ್ ಫ್ಯಾಮಿಲಿ? ಅಂದ್ರೆ ಯಾರಾದ್ರೂ ಕಲಾವಿದರೇ ಇದ್ದಾರಾ ಫ್ಯಾಮಿಲಿಲಿ, ಹೇಗೆ? ಇಲ್ಲ ಸರ್, ಕಲಾವಿದರು ಅಂತ ನನ್ನ ಕ್ಲೋಸ್ ಫ್ಯಾಮಿಲಿನಲ್ಲಿ ಯಾರೂ ಇಲ್ಲ. ನನ್ನ ಇಡೀ ಫ್ಯಾಮಿಲಿನಲ್ಲಿ ನನ್ನ ತಂದೆ ಕಡೆ ಮತ್ತು ತಾಯಿ ಕಡೆ ನಾನೇ ಮೊದಲನೇ ಆರ್ಟಿಸ್ಟ್ ಈ ಥರ ಇಂಡಸ್ಟ್ರಿಗೆ ಬಂದಿರೋಳು, ಯಾರೂ ಇಲ್ಲ. ಅದು ಅಲ್ಲಿ ಏನಾಗಿತ್ತು ಅಂತಂದ್ರೆ, ಸ್ವಲ್ಪ ದೂರದ ಸಂಬಂಧಿ ಅವ್ರು ನನಗೆ, ಗುರುಮೂರ್ತಿ ವರ್ಧಾಮೂಲ ಅಂತ. ಅವರು ನೀನಾಸಮಲ್ಲಿ ಕೆಲಸ ಮಾಡ್ತಿದ್ರು, ಈಗಲೂ ಕೂಡ ನೀನಾಸಮಲ್ಲಿ ಇದ್ದಾರೆ ಅವರು. ಸೊ ಅವರು ಸೀತೆ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅಶೋಕ್ ಕಶ್ಯಪ್ ಅವರದ್ದು. ಆ ಸೀರಿಯಲ್ನ ನಾನು ನೋಡ್ತಿದ್ದೆ, ನಾನು ಅವಾಗ 4ನೇ ಕ್ಲಾಸ್. ಸೊ ಆ ಚಿಕ್ಕ ಹುಡುಗಿ ಸೀರಿಯಲ್ ನೋಡ್ತಿದ್ದೆ, ನಂಗೆ ತುಂಬಾ ಇಷ್ಟ ಆಯ್ತು ಸೀರಿಯಲ್, ಸ್ಪೆಷಲಿ ಸೀತೆ ಸೀರಿಯಲ್ ಬಹಳ ಫ್ಯಾನ್ ನಾನು, ಬಹಳ ಇಷ್ಟ ನನ್ಗೆ. ಅದರಲ್ಲಿ ಸೀತೆ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದವರು ಇವರು ಗುರುಮೂರ್ತಿ ವರ್ಧಾಮೂಲ ಅಂತ. ಅವರು ನನ್ನ ತಾಯಿಯ ಸ್ವಲ್ಪ ಫಾರ್ ರಿಲೇಟಿವ್ ಆಗ್ತಾರೆ ಅವರು. ಯಾವುದೋ ಒಂದೆರಡು ಫಂಕ್ಷನ್ಗಳಲ್ಲೆಲ್ಲ ನೋಡಿದ್ದಿತ್ತು. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ, ನಾನು ಅಮ್ಮನ ಹತ್ರ ಹೇಳಿದೆ, ಅಮ್ಮ ನಾನು ಟಿವಿನಲ್ಲಿ ಬರಬೇಕು, ನಾವು ಒಂದ್ಸಲ ಟಿವಿನಲ್ಲಿ ಬರಬೇಕು ಅಂತ. ಮಕ್ಕಳಿಗೆ ಒಂದು ಇಷ್ಟ ಇರುತ್ತಲ್ಲ, ಎಷ್ಟು ಚಂದ ಇದೆ ಇದೆಲ್ಲ ಟಿವಿಲಿ ಬರ್ತಿದ್ದಾರೆ ಅಂತ. ಹಂಗೆ ಸೊ ಸರಿ ಆಯಿತು, ನೋಡೋಣ ಬಿಡು ಅಂತ ಹೇಳಿ ಅದನ್ನ, ಆಬ್ವಿಯಸ್ಲಿ ಅದು ಮಕ್ಳು ಕೇಳಿದ್ದನ್ನ, ಅದು ಆ ಟೈಮಲ್ಲಿ ಹೌದಾ ಚಂದ ಇದೆ ಅಂತ ಅನ್ಸುತ್ತೆ ಅಷ್ಟೆ. ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಗುರುಮೂರ್ತಿ ಮಾಮ ಬಂದಿದ್ರು, ನನ್ನ ಮಾವ ಅವರು ಬಂದಿದ್ರು. ನಾನು ಹೋಗಿ ಸೀದಾ ಅವ್ರ ಹತ್ರ ಹೋಗಿ ಕೇಳಿದ್ದು, ನಾನು ಆ್ಯಕ್ಟ್ ಮಾಡಬೇಕು, ನಾನು ಟಿವಿಲಿ ಬರಬೇಕು ಅಂತ.
ಅವರು ಹೋಗಿ ನಿಮ್ಮ ಅಮ್ಮನ ಹತ್ರ ಪರ್ಮಿಷನ್ ತೊಗೊಂಬ, ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ ನಿನ್ನ ಅಂತ ಹೇಳಿದ್ದಾರೆ. ನಾನು ಅಲ್ಲಿಗೂ ಬಿಡದೆ ಅಮ್ಮನ ಕರ್ಕೊಂಡ್ಬಂದು, ಅಮ್ಮ ಎಂತ ನಿಂದು ಅಂತ ಕೇಳಿದ್ದಾರೆ. ಇಲ್ಲ ಇವ್ರ ಹತ್ರ ಮಾತಾಡು, ನಾನು ಟಿ ವಿನಲ್ಲಿ ಬರಬೇಕು ಅಂತ ಹೇಳ್ತಿದ್ದೀನಿ, ನಾನು ನೋಡಬೇಕು, ಅವ್ರು ಚಂದ ಆ್ಯಕ್ಟ್ ಮಾಡ್ತಾರೆ, ನಾನು ಹೋಗ್ಬೇಕು ಅವ್ರ ಜೊತೆ ಅಂತ. ಕೊನೆಗೆ ಅವರು ಸರಿ ಆಯಿತು, ಯಾವುದಾದ್ರೂ ಆಡಿಷನ್ ಅಂತಿದ್ರೆ ಅಥವಾ ಈ ಕಡೆ ಯಾರಾದರೂ ಶೂಟ್ ಮಾಡ್ತಾರೆ ಅಂತಿದ್ರೆ ಹೇಳ್ತೀನಿ ನಿನಗೆ ಆಯಿತಾ ಅಂತ ಅಂದರು. ಅದು ಸಮಾಧಾನಕ್ಕೆ ಮಾತಾಡಿದ್ರು ಅಂತ ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮನೂ ಸುಮ್ಮನಾದ್ರು, ಎಲ್ಲ ಆಯಿತು. ಅದಾದಮೇಲೆ ವಿದಿನ್ ಲೈಕ್ 6-7 ಮಂತ್ಸ್ ಅನ್ಸುತ್ತೆ, ಯಾವುದೋ ಒಂದು ಸೀರಿಯಲ್ಗೆ ದೂರದರ್ಶನ್ಗೆ ಬರಬೇಕಾಗಿತ್ತು. ಆ ಸೀರಿಯಲ್ ಅಶೋಕ್ ಕಶ್ಯಪ್ ಅವರ ಡೈರೆಕ್ಷನ್ನೇ. ಅದಕ್ಕೆ ಆಡಿಷನ್ ಕೊಡ್ತೀಯಾ ಬಂದು ಅಂತ ಕೇಳಿದ್ರು. ಸರಿ ಅಂತ ಅಂದೆ. ಒಂದು ಉದ್ದ ಪೇಜಿನ ಡೈಲಾಗ್, 1-1.5 ಪೇಜ್ ಡೈಲಾಗ್ ಅದು. ಮಧ್ಯಾಹ್ನ ಊಟದ ಬ್ರೇಕ್ ಆಗಿತ್ತು, ನಾನು ಹೋಗಿದ್ದೆ ತೀರ್ಥಹಳ್ಳಿನಲ್ಲಿ. ಸೊ ಹೋಗಿ ತಗೋ ಡೈಲಾಗ್ ನೋಡ್ಕೊಳಮ್ಮ, ಆ್ಯಕ್ಟ್ ಮಾಡ್ಬೇಕು ನೀನೀಗ. ಸರಿ ಆಯಿತು ಅಂತ ಅಂದೆ. 1-1.5 ಪೇಜ್ ಡೈಲಾಗ್ ನಾನು ಸಿಂಗಲ್ ಟೇಕಲ್ಲಿ ಹೇಳಿದ್ದೆ. ಅಷ್ಟು ಚಿಕ್ಕ ಹುಡುಗಿ. ಹಾಂ, 4ನೇ-5ನೇ ಕ್ಲಾಸ್. ಹಾಂ. ಅವರಿಗೆ ಮೆಮರಿ ಪವರ್ ಎಲ್ಲಿಂದ ಬರ್ತದೆ ನಿನಗೆ, ಇಷ್ಟೊಂದು ಶಾರ್ಪ್ ಇದೆಯಾ ಮೆಮರಿ ನಿಂದು ಅಂತ ಅವ್ರಿಗೆ ಖುಷಿಯಾಗಿಬಿಟ್ಟಿತ್ತು. ಅವ್ರಿಗೆ ಖುಷಿಯಾಗಿ ಸರಿ ಯಾವುದಾದ್ರೂ ಇದ್ದರೆ ಡೆಫಿನೆಟ್ಲಿ ಕರಿತೀನಿ, ನೀನು ಆ್ಯಕ್ಟ್ ಮಾಡ್ಬೇಕು ನೀನು. ಸರಿ ಸರ್ ಆಯಿತು ಅಂತೇಳಿ ಬಂದಿದ್ದಷ್ಟೇ. ಅದಾದಮೇಲೆ ಒಂದು ಸೀರಿಯಲ್ ಶುರು ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅದು ಟೆಲಿಕಾಸ್ಟ್ ಆಗಲಿಲ್ಲ, ಬಟ್ ಶೂಟ್ ಆಗಿತ್ತು. ನಾನು ಫಸ್ಟ್ ಎವರ್ ಶೂಟ್ ಮಾಡಿದ್ದೆ ನೈಟ್ ಶೂಟು ಸರ್. ರಾತ್ರಿಯಿಂದ ಬೆಳಗ್ಗೆವರೆಗೂ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಕಡೆ ಮೂಮೆಂಟ್ ಇದ್ದಿದ್ದಂಥ ಶಾರ್ಟ್ಸ್ ನಂದು. ಅಲ್ಲಿ ಹೋಗಿ ಮಾತಾಡು, ಇಲ್ಲಿ ಹೋಗಿ ಮಾತಾಡು, ಪಟ 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 ಅಂತ ಮಾತಾಡ್ತಾನೆ ಇರಬೇಕು. ಒಂದು ಚೂರು ಸುಸ್ತಾಗಿರಲಿಲ್ಲ. ನೀವು ಓನ್ಲಿ ವೆನ್ ಇಟ್ ಕಮ್ಸ್ ಟು ಶೂಟಿಂಗ್ ಅಥವಾ ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಅಂತ ಬಂದಾಗ ವೆರಿ ಆ್ಯಕ್ಟಿವ್. ಏನು ಡೈಲಾಗ್ ಹೇಳೋ ಅಂದ ತಕ್ಷಣ ಪಟ 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 ಅಂತ ಹೇಳ್ಬಿಡೋದು ಅಷ್ಟೇ. ಸೊ ಹಾಗೆ ಶುರುವಾಗಿದ್ದಂಥ ಜರ್ನಿ. ಅದಾದ್ಮೇಲೆ ಮತ್ತೆ ಅದೇ ನಾ ಹೇಳಿದ್ನಲ್ಲ, ಒಂದು 3-4 ವರ್ಷದ ಗ್ಯಾಪು. ಅಗೇನ್ ನನ್ನ ಅವ್ರು ಕರೆದಿದ್ದು 8ನೇ ಕ್ಲಾಸಲ್ಲಿ ಇದ್ದಾಗ. ಅಲ್ಲಿವರೆಗೆ ಮತ್ತೆ ಮಧ್ಯದ ಒಂದು ಗ್ಯಾಪ್. ಅದು ನಾನು ಟಿ ವಿನಲ್ಲಿ ಕಾಣಿಸ್ಕೊಳ್ಳಿಲ್ವಲ್ಲ ಅನ್ನೋ ಬೇಜಾರಿತ್ತು ಅದಾದ್ಮೇಲೂ ನನಗೆ. ಆಮೇಲೆ ಒಂದೇ ಸಲಕ್ಕೆ 8ನೇ ಕ್ಲಾಸಲ್ಲಿ ಜಿಮ್ ನೋಡಿ, ಟಿವಿಲಿ ಕಾಣಿಸ್ಕೋಬೇಕು ಅನ್ನೋ ಪುಟಾಣಿ ಹುಡುಗಿ ಆಸೆ ಭಗವಂತ ಅವಾಗಲೇ ಆಶೀರ್ವಾದ ಮಾಡಾಯ್ತು. ಇವಾಗ ಯಾವ ಮಟ್ಟದಲ್ಲಿ ಇದ್ದಾರೆ ಕೃತಿಕಾ ರವೀಂದ್ರ ಅಂದರೆ, ಅವ್ರಿಗೆ ಬಿಡುವಿಲ್ಲ, ಬಿಡುವಾಗ ಅವರು ಬಿಡಲ್ಲ, ಇಂಡಸ್ಟ್ರಿನೂ ಬಿಡಲ್ಲ. ಆ ರೀತಿ ಅವರ ಅಸೈನ್ಮೆಂಟ್ಸ್ಗಳು. ಕರೆಕ್ಟ್ ಸರ್, ಹೌದು. ನಾವೆಲ್ಲರೂ ಕನ್ನಡಿಗರು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀವಿ. ಥ್ಯಾಂಕ್ ಯು ಸರ್, ತುಂಬ 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 ಥ್ಯಾಂಕ್ಸ್. ಆ್ಯಕ್ಚುಲಿ ತುಂಬ ಕನ್ನಡದವ್ರು ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಕನ್ನಡಿಗರು ತುಂಬ ಪ್ರೀತಿಸಿದ್ದಾರೆ ನನ್ನ. ನನಗೆ ತುಂಬ ಇನ್ಸಿಡೆಂಟ್ಗಳು ಜ್ಞಾಪಕ ಇದೆ, ಹಾಗಲ್ಲ ಅಂದರೆ ರಾಧಾ ಕಲ್ಯಾಣ ಮಾಡುವಾಗಿರ್ಬೋದು, ಆಮೇಲೆ ಸಿನಿಮಾ ಮಾಡುವಾಗಿರ್ಬೋದು, ಮತ್ತು ಭೂಮಿಗೆ ಬಂದ ಭಗವಂತ ಮಾಡೋದಾಗಿರ್ಬೋದು. ಇದೆಲ್ಲ ಬಿಟ್ಟು ನಾನು ಏನೂ ಮಾಡದೇ ಇದ್ದಾಗಲೂ ಕೂಡ, ಆಚೆ ಎಲ್ಲೂ ಟ್ರಾವೆಲ್ ಮಾಡ್ತಿದ್ದೀನಿ ಅಂದಾಗಲೂ ಕೂಡ ಇರ್ಬೋದು, ಕನ್ನಡದ ಪ್ರೀತಿಯಿಂದ ಆಸ್ಥೆಯಿಂದ ಬಂದ್ಬಿಟ್ಟು ಮಾತಾಡ್ತಾರೆ ನನ್ನ ಹತ್ರ. ನಂಗೆ ಅದು ಬಹುಶಃ ಅದು ಐ ಆಮ್ ಬ್ಲೆಸ್ಡ್, ತುಂಬ ಪುಣ್ಯವಂತೆ ಅಂತ ಹೇಳ್ಬೋದು ಅಷ್ಟೇ. ಇಡೀ ಕರ್ನಾಟಕ ಪೂರ್ತಿ ಟ್ರಾವೆಲ್ ಮಾಡಿದಿರಿ? ಆಲ್ಮೋಸ್ಟ್. ಇಲ್ಲ ಇವೆಂಟ್ಸ್ ಇರುತ್ತೆ, ಇಲ್ಲ ನಿಮ್ಮೊಂದು ಸೀರಿಯಲ್ ಶೂಟಿಂಗ್ ಇರುತ್ತೆ, ಇಲ್ಲ ನನಗೆ ಇಷ್ಟ ಇದೆ ಅಂತ ನಾನು ಎದ್ದು ಹೊರಡ್ತೀನಿ, ನಾನೆಲ್ಲ ಹೋಗ್ಬೇಕು. ಒಂದು ಟಾಪ್ 3 ಬೆಸ್ಟ್ ಕಮೆಂಟ್ಸ್ ಜನ ನಿಮ್ಮ ಎದುರುಗಡೆ ನೋಡಿದಾಗ ನಿಮಗೆ ಕೊಟ್ಟಿರೋದು? ಸರ್, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ನಾನು ಸೀರಿಯಲ್ ಮಾಡೋವಾಗ ಆಗಿದ್ದು, ರಾಧಾ ಕಲ್ಯಾಣ ಮಾಡ್ತಾ ಇದ್ದೆ. ನಾವು ಗುಲ್ಬರ್ಗಾದಲ್ಲಿ ಒಂದು ಮಾತುಕತೆ ಅಂತ ಒಂದು ಪ್ರೋಗ್ರಾಮ್ ಇತ್ತು, ಹೋಗಿದ್ವಿ. ಅಲ್ಲಿ ಒಂದು ಗ್ರೀನ್ ರೂಮ್ ಅಂತ ಇರುತ್ತೆ. ಸೊ ಆ ಗ್ರೀನ್ ರೂಮಲ್ಲಿ ನಾನು ಕೂತಿದ್ದೆ, ನಂದು ಇನ್ನೂ ಡಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಕೂತಿದ್ದೆ. ಒಂದು 2nd PU ಮುಗಿಸಿದಂಥ ಒಂದು ಹುಡುಗಿ, ಡಿಗ್ರಿ ಓದ್ತಿದ್ರು ಅನ್ಸತ್ತೆ ಅವರು, ಸಡನ್ ಆಗಿ ವಿತೌಟ್ ಪರ್ಮಿಷನ್ ಬಂದ್ಬಿಟ್ಟಿದ್ದಾರೆ, ಗ್ರೀನ್ ರೂಮ್ ಒಳಗಡೆ ಓಡ್ ಬಂದ್ಬಿಟ್ಟು ಫುಲ್ ನನ್ನನ್ನು ಹಿಡ್ಕೊಂಡು, ಶಿವ್ರಿಂಗ್, ಫುಲ್ ನಡುಗ್ತಿದ್ದಾರೆ ಅವರು. ನಾನು ನಿಮ್ಮನ್ನು ಮೀಟ್ ಮಾಡಿದ್ನಾ, ನಾನು ನಿಮ್ಮನ್ನು ನೋಡಿದ್ನಾ, ಅಯ್ಯೋ ಕೂತ್ಕೊಳ್ಳಿ ಸುಧಾರಿಸ್ಕೊಳ್ಳಿ, ನೀರು ಕೊಡ್ಲಾ ಅಂತೆಲ್ಲ ಕೇಳಿ ನೀರು ಕೊಟ್ಟು, ಅಯ್ಯೋ ಇನ್ನು ನಾನು ನಿಮ್ಮನ್ನು ನೋಡಿದ್ನಲ್ವಾ, ಇನ್ನು ನಾನು ಹೋದ್ರೂ ಪರವಾಗಿಲ್ಲ ಅಂದರು. ಅಂದರೆ ಹೋದ್ರೆ ಪರವಾಗಿಲ್ಲ ಅಂತ. ನಾನು ಅಯ್ಯೋ ಇದೆಲ್ಲ ಹೇಳಬೇಡಿ, ಅದೆಲ್ಲ ಅಲ್ಲ, ನಾನು ಜಸ್ಟ್ ಆ್ಯಕ್ಟ್ ಮಾಡ್ತಿದ್ದೀನಿ ಅಷ್ಟೇ, ಅವ್ರೇನು ಕೊಡ್ತಾರೆ ನಾನು ಆ ಪಾತ್ರನ ನಿಭಾಯಿಸೋದಷ್ಟೇ ನನ್ನ ಕೆಲಸ, ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದೀನಿ ಅಂತ ನಿಮ್ಮ ಮಾತಲ್ಲಿ ಗೊತ್ತಾಗ್ತದೆ ನನಗಷ್ಟೇ. ಇಲ್ಲ ನೀವು ಸುಧಾರಿಸ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಅಷ್ಟೊತ್ತಿಗೆ ಬಂದರು, ಚಾನಲ್ ಅವರೆಲ್ಲ ಇರ್ತಾರಲ್ಲ, ಅವ್ರು ಬಂದು ಅವ್ರನ್ನ ಕರ್ಕೊಂಡು ಹೋದರು. ಸೊ ಇದಕ್ಕಿಂತ ಅಂದರೆ ಈ ಥರದ ಇಂಪ್ಯಾಕ್ಟ್ ಅಂದರೆ ಇದು ಸೋಷಿಯಲ್ ಮೀಡಿಯಾ ಇಲ್ಲದೆ ಇದ್ದಿದ್ದಂಥ ಟೈಮ್. ಈಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ, ಆಗ ಇಷ್ಟೊಂದೆಲ್ಲ ಇರಲಿಲ್ಲ. ಫೇಸ್ಬುಕ್ ಯಾವುದೋ ಒಂದು ಇತ್ತಷ್ಟೇ, ಇನ್ಸ್ಟಾಗ್ರಾಮ್ ಎಲ್ಲ ಇರಲಿಲ್ಲ. ಅಂಥ ಸಮಯದಲ್ಲೇ ಜನ ಇಷ್ಟು ಹತ್ರ ನನ್ನನ್ನು ತೊಗೊಂಡ್ಬಿಟ್ಟಿದಾರ ಅಂತ ಅನಿಸಿದ್ದು. ಒಂದು ಭಯ ಕೂಡ, ಅದು ಒಂದು ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಅದು. ಯಾಕೆಂತಂದರೆ ಅವರಷ್ಟು ಒಂದು ನಂಬಿಕೆ ಇಟ್ಟು ಅವ್ರು ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂತಂದರೆ ಅದು ರೆಸ್ಪಾನ್ಸಿಬಿಲಿಟಿ. ಇಟ್ ಈಸ್ ನಾಟ್ ಜಸ್ಟ್ ಪ್ರೀತಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಕ್ಸಸ್ನ ಹ್ಯಾಂಡ್ಲ್ ಮಾಡೋದು ಕಷ್ಟ, ಫೇಲ್ಯೂರ್ನ ಹ್ಯಾಂಡ್ಲ್ ಮಾಡ್ಬೋದು, ತೊಂದರೆ ಇಲ್ಲ.
ಹೆಂಗೋ ಹ್ಯಾಂಡಲ್ ಮಾಡ್ತಾರೆ. ಸಕ್ಸಸ್ನ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಒಂದ್ ಮಾಡೋಕ್ಕಾಗಲ್ಲ. ಕಡೆ ಜವಾಬ್ದಾರಿ, ಇನ್ನೊಂದ್ ಕಡೆ ಭಯ, ಇನ್ನೊಂದ್ ಕಡೆ ಬ್ಲೆಸ್ಡ್ ಫೀಲ್. ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಅದು. ಆ ಮೊಮೆಂಟಲ್ಲಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಹಿರಿಯರು ಯಾರೋ ಒಂದು 70 ವರ್ಷದ ಅಜ್ಜಿ ಆ ಥರ 75 ವರ್ಷ ಆಗಿದೆ ಅವ್ರಿಗೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ಶೂಟ್ ಮಾಡ್ತಿದ್ದೀವಿ, ಅದ್ರಲ್ಲಿ ವಿಲನ್ ನನಗೇನೋ ಹಿಂಸೆ ಮಾಡೋ ಅಂತ ಶಾರ್ಟು. ಅದಕ್ಕೆ ಅವರು ವಿಲನ್ಗೆ ಹೊಡಿಯೋಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಏನಮ್ಮ ಇವಳಿಗೆ ಇಷ್ಟು ಹಿಂಸೆ ಮಾಡ್ತಿದ್ಯಾ, ಏನು ಅನ್ಕೊಂಡಿದ್ಯಾ ನೀನು ಅಂತ. ಅಂದರೆ ಈ ಮಟ್ಟದ ಇಂಪ್ಯಾಕ್ಟ್ ಇದು, ಈ ಮಟ್ಟಕ್ಕೆ ರಾಧಿಕಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಅಂದ್ರೆ ಪಾತ್ರ ನೋಡುಗರ ಮನಸ್ಸಲ್ಲಿ ಹೆಂಗ್ ಒಳಗೋಗ್ಬಿಟ್ಟಿರುತ್ತೆ ಅಂತ. ಹೌದು ಸರ್. ಅವರು ಅದೇ ಪ್ರೀತಿ ಕೊಟ್ಟರೆ ಪೂರ್ತಿಯಾಗಿ ಪ್ರೀತಿಸ್ತಾರೆ ಜನ. ಆ ಪ್ರೀತಿನ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ. ನಮ್ಮ ಕೆಲಸ ಅಷ್ಟೇ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಕೂಡ ಒಂದು ಜಾಬ್ ಮಾಡ್ತಿದ್ದೀನಿ. ನಾನು ಇಲ್ಲೆಲ್ಲೋ ಕೂತಿಲ್ಲ. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಜಾಬ್. ಸಂಬಡಿ ಈಸ್ ಪೇಯಿಂಗ್ ಮೀ. ನನಗೆ ಯಾರೋ ದುಡ್ಡು ಕೊಡ್ತಿದ್ದಾರೆ, ಆ ದುಡ್ಡಿಗೆ ತಕ್ಕ ಹಾಗೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ. ಅಷ್ಟೇ ನನ್ನ ಕೆಲಸ. ಅಲ್ಲಿ ಯಾರೋ ಒಬ್ಬರು ಒಂದು ಕೂಲಿ ಕೆಲಸ ಮಾಡ್ತಿರ್ತಾರಲ್ಲ ಸರ್, ಅವರು ಕೂಡ ಅಷ್ಟೇ. ಬೇರೆ ಯಾರೋ ಕೊಡ್ತಿರೋ ದುಡ್ಡಿಗೆ ಅವ್ರು ಕೂಲಿ ಮಾಡ್ತಿರ್ತಾರೆ. ನಾನು ಕೂಡ ನನಗೆ ಕೊಟ್ಟಿರೋ ಕೆಲಸಕ್ಕೆ ಅವ್ರು ದುಡ್ಡು ಕೊಡ್ತಿದ್ದಾರೆ, ಆ ಸಂಬಳಕ್ಕೆ ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಬಿಟ್ಟರೆ ನಾನು ದೇವರಲ್ಲ. ಜನ ನನ್ನನ್ನು ಹಂಗೆ ನೋಡಿದಾಗ ಏನು ಹೇಳಲಿ ಅಂದರೆ, ಅಯ್ಯೋ ಏನು ಈ ಥರ ಎಲ್ಲ ಮಾತಾಡ್ತಾರೆ, ಹೀಗೆಲ್ಲ ಇರುತ್ತೆ. ಅದು ಯಾವ ಮಟ್ಟದ ರೆಸ್ಪಾನ್ಸಿಬಿಲಿಟಿ ಅದು. ಪಾಯಿಂಟ್. ನಾವು ಅದನ್ನು ಹೀಗೆ ಕಳ್ಕೊಬೋದು, ಇಲ್ಲ ಅಂತ ಹೇಳಲ್ಲ, ಹೀಗೆ ಕಳ್ಕೊಬೋದು. ಬಟ್ ಕಳ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಬೇಕು ಅದನ್ನು ಗಳಿಸೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ನೀವು ಚಿಕ್ಕ ವಯಸ್ಸಿಂದನೂ ಹೀಗೇನಾ? ಅಂದರೆ ತುಂಬ ಇಂಟೆಲೆಕ್ಚುಯಲ್ಲು ಅಥವಾ ತುಂಬ ಮೆಚ್ಯೂರಿಟಿಲಿ ಯೋಚನೆ ಮಾಡೋರು, ಈ ಸಿಲ್ಲಿಯಾಗಿ ಕಾಮಿಡಿಯಾಗೆಲ್ಲ ಆ್ಯಕ್ಟ್ ಅಂದರೆ ಆ ಥರದ ಯೋಚನೆ ಎಲ್ಲ ಬರಲ್ವಾ ನಿಮಗೆ? ಬರುತ್ತೆ, ಇಲ್ಲ ಅಂತಲ್ಲ ಸರ್, ಬರುತ್ತೆ. ಬಟ್ ಎಂತ ಆಗುತ್ತೆ ಅಂದರೆ ವೆರಿ ನೆಕ್ಸ್ಟ್ ಮೂಮೆಂಟ್ ಅದೇ ಅಗೇನ್ ಒಂದು ಲೈಫಿನ ಒಂದು ರೆಸ್ಪಾನ್ಸಿಬಿಲಿಟಿ ಎದ್ದು ಕಾಣಿಸುತ್ತೆ ಕಣ್ಮುಂದೆ. ಓ, ಒಂದು ಲೈಫ್ ಇದೆ, ಇದನ್ನು ಹೀಗೆ ನಿಭಾಯಿಸಬೇಕಿದೆ, ಹೀಗೆ ಮುಂದೆ ಹೋಗಬೇಕಿದೆ, ಹೀಗೆ ಮಾಡಬೇಕಿದೆ ಅನ್ನೋದೊಂದು ಬರುತ್ತೆ. ಅಂದರೆ ನನಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು, ನನ್ನ ತಂದೆ ಮತ್ತು ತಾಯಿ, ನನಗೆ ತಂದೆ ಮತ್ತು ತಾಯಿನೇ ಇವತ್ತು ನಾನು ಏನಿದ್ದೀನಿ ಇಲ್ಲಿ, ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್. ನನ್ನ ತಂದೆ ತಾಯಿ ಕೊಟ್ಟಿರುವಂತಹ ಸಂಸ್ಕಾರ, ನನ್ನ ತಂದೆ ತಾಯಿ ಹೇಳ್ಕೊಟ್ಟಿರುವಂತಹ ಪಾಠ, ನನ್ನ ಬೆಳೆಸಿರೋ ರೀತಿ, ಇವೆಷ್ಟೇ ಕಾರಣ ನಾನು ಇವತ್ತು ಏನಿದ್ದೀನಿ. ಅದಕ್ಕೆ ನನ್ನ ತಂದೆ ತಾಯಿನೇ ಕಾರಣ. ಸೊ ನನ್ನ ತಂದೆ ಅವರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು. ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅವ್ರ ಹತ್ರನೇ. ಬಿಕಾಸ್ ನನ್ನ ತಾಯಿ ಗೌರ್ಮೆಂಟ್ ಟೀಚರ್ ಆಗಿದ್ದರಿಂದ ಅವ್ರು ಆಲ್ಮೋಸ್ಟ್ ಟೀಚಿಂಗ್ ಇದಕ್ಕೋಸ್ಕರ ಸ್ಕೂಲಲ್ಲಿ ಇರ್ತಿದ್ರು. ನನ್ನ ಬೆಳೆಸಿದ್ದು ನನ್ನ ತಂದೆನೇ. ಅವ್ರು ಯಾವಾಗಲೂ ಹೇಳೋರು ನನಗೆ. ಕೆಲವೊಂದು ಸಲ ನಾನು ಒಂದು 90 ಮಾರ್ಕ್ಸ್ ತೊಗೊಂಡಾಗ, 91, 93 ಹೀಗೆಲ್ಲ ತೊಗೊಂಡಾಗ, ಬೇರೆ ಯಾರೋ 97 ತೊಗೊಂಡಿರ್ತಾರೆ, 98 ತೊಗೊಂಡಿರ್ತಾರೆ. ನಾನು ಅವಾಗ ಮನೆಗೆ ಬಂದು ಕೇಳಿದಾಗ ನಮ್ಮಪ್ಪ ಹೇಳ್ತಿದ್ರು, ನಿನ್ನ ಗುರಿ ನೀನು 100 ತೆಗಿಬೇಕು ಅಂತ ಇರಬೇಕು. ಅವ್ರು 96 ತೆಗೆದಿದ್ದಾರೆ, ನಾನು 97 ತೆಗಿಬೇಕು ಅಂತಲ್ಲ. ನೀನು ಅವ್ರು 96 ತೆಗಿತಿದ್ದಾರೆ, ನಾನು 97 ತೆಗಿತೀನಿ ಅಂತ ಅಂದ್ಕೊಂಡ್ರೆ ನಿಂಗೆ 90ನೇ ಬರೋದು. ನಿನ್ನ ಗುರಿ 100ರಲ್ಲಿರಬೇಕು ಅಂತ. ಟಾರ್ಗೆಟ್ 100% ಇರಬೇಕು. ಟಾರ್ಗೆಟ್ ನಿಂದು ಒಂಚೂರು ಕಡಿಮೆ ಆಯಿತು ಅಂದರೆ ಅದ್ರ 20% ಏನು ಕಡಿಮೆ ಆಗುತ್ತೆ. ದೆರ್ ಇಸ್ ನೋ ಪಾಯಿಂಟ್ ಅಂತ ಅದೊಂದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಟ್ರೈ ಅಗೇನ್ ಟಿಲ್ ಯು ಸಕ್ಸೀಡ್. ಅದು ನಮ್ಮಪ್ಪ ಹೇಳ್ಕೊಟ್ಟಿರೋದು ನನಗೆ. ಎಲ್ಲಿವರೆಗೆ ನಿನ್ನ ಹತ್ರ ಶಕ್ತಿ ಇದೆಯೋ ಅಲ್ಲಿವರೆಗೂ ಪ್ರಯತ್ನ ಇರಬೇಕು. ಫಲ ದೇವ್ರಿಗೆ ಬಿಟ್ಟಿದ್ದು, ಅದು ನಮ್ಗೆ ಸಂಬಂಧ ಇಲ್ಲ. ಬಿಟ್ಕೊಡೋ ಮಾತಿಲ್ಲ. ಏನಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಎದುರಿಸೋ ಶಕ್ತಿ ನಿನಗೆ ಕೊಟ್ಟಿದ್ದಾನೆ ದೇವರು ಅಂತಾನೆ ನಿನ್ನನ್ನು ಇಲ್ಲಿ ಭೂಮಿ ಮೇಲೆ ಉಳಿಸಿದಾನೆ. ಇನ್ನು ನಿಂದೇನೋ ಕೆಲಸ ಇದೆ, ಇನ್ನು ಬಾಕಿ ಇದೆ. ಆ ಕೆಲಸದ ಕಡೆ ಹೋಗ್ತಾ ಇರು, ಪ್ರಯತ್ನ ಇರಬೇಕಷ್ಟೆ. ಉಳಿದಿದ್ದೆಲ್ಲ ಬಿಟ್ಬಿಡೋಣ. ಈ ಮಗುವಾಗಿದ್ದಾಗ ಹೇಗೆ ಅಂದರೆ ಆಸ್ ಅ ಕಿಡ್ ಕೃತಿಕಾ ಅವಾಗಲೂ ಒಂಥರ ಏನೂ ತೊಂದರೆ ಕೊಡದೆ ಡೀಸೆಂಟಾಗಿ ಅವಳಾಯ್ತು. ಕೃತಿಕಾ ಇದ್ದಾಳ ಮನೇಲಿ ಅನ್ನುವಷ್ಟರ ಮಟ್ಟಿಗೆ ಸೈಲೆಂಟಾ ಹೇಗೆ? ಆ್ಯಕ್ಚುಲಿ ಸೈಲೆಂಟ್ ಸರ್. ನಾನು ಒಬ್ಬಳೇ ಮಗಳು. ನಾನು ಆಕ್ಚುಲಿ ಸೈಲೆಂಟ್. ಅಂದ್ರೆ ಹುಟ್ಟಿದ ಆನಂದಪುರಂ ಅಂತ, ಸಾಗರದ ಹತ್ರ ಆನಂದಪುರಂ ಅಂತ ಒಂದು ಹೋಬಳಿ. ಮಲ್ನಾಡ್ ಹುಡುಗಿ ನಾನು. ಸೊ ಹುಟ್ಟಿ ಬೆಳೆದಿದ್ದು, ಸ್ಕೂಲು, ಕಾಲೇಜು ಎಲ್ಲವೂ ಕೂಡ ಸಾಗರ. ಅಪ್ಪ ಅಮ್ಮಂಗೆ ತೊಂದರೆನೇ ಕೊಟ್ಟಿಲ್ಲ? ಇಲ್ಲ, ನಾನು ಯಾವತ್ತೂ ಆ ಥರ ಕಿರ್ಚೋದು ಅಯ್ಯೋ ಇಲ್ಲ. ಊಟ ಬೇಡ ಅಂದ ತಕ್ಷಣ ನೆನಪಾಯ್ತು. ಹೆಂಗಂದ್ರೆ ನಾನು ಅಮ್ಮ ಹೇಳ್ತಿರ್ತಾರೆ, ಈಗ್ಲೂ ನೆನಪಿಸ್ಕೊಳ್ತಾರೆ. ಒಂದು ಡೈನಿಂಗ್ ಟೇಬಲ್ ಇತ್ತು ನಮ್ಮ ಮನೆಯಲ್ಲಿ. ಅವರು ಆಬ್ವಿಯಸ್ಲಿ ಅವರು ಹೊರಡ್ಬೇಕಿರೋಂಥ ಅರ್ಜೆಂಟ್ ಇರುತ್ತೆ, ಅವ್ರು ಸ್ಕೂಲ್ಗೆ ಹೋಗ್ಬೇಕಾಗಿರೋಂಥ ದೋಸೆನ ಅವರು ಪೀಸ್ ಮಾಡಿಬಿಟ್ಟು ಬೆಲ್ಲ ಮತ್ತೆ ತುಪ್ಪ ಈ ಥರ ಹಾಕಿಟ್ಟು ಹೋಗೋರಂತೆ. ನಾನು ಕೂತ್ಕೊಂಡು, ಇದು ನನಗೆ 1.5 ವರ್ಷ ಇದ್ದಾಗಲೂ ಏನೋ, ನಾನು ಕೂತ್ಕೊಂಡು ಅದನ್ನ ಒಂದೊಂದೇ ಪೀಸ್ನ ತಿನ್ಕೊಂಡು ಕೂತಿರ್ತಿದ್ನಂತೆ 1.5-2 ವರ್ಷಕ್ಕೆ. ಸೊ ಇಷ್ಟು ಹಂಗೆ ಅಂತ ನಾನು ತೊಂದರೆ ಕೊಡದೇ ಇದ್ದಂತ ನಾನು ಅದನ್ನು ಕೇಳ್ತಿರ್ತೀನಿ. ರಾತ್ರಿ ಎಲ್ಲ ನಾನು ನಿನ್ಗೆ ತೊಂದರೆ ಕೊಡ್ತಿರ್ಲಿಲ್ವಾ? ನಾನು ಫುಲ್ ಜೋರಾಗಿ ಹತ್ತು ಕರೆದು ಎಲ್ಲ ಮಾಡ್ತಿರ್ಲಿಲ್ಲ.
ಮಲಗಿಸಿದ್ರೆ ಮಲಗ್ತಿದ್ದೆ ನೀನು ಅಂತ. ಸೊ ಹಾಗೆ ತೊಂದರೆ ಕೊಟ್ಟಿರೋಂಥ ಮಗಳಲ್ಲ ನಾನು. ಸೊ ನಿಮ್ಮ ರಿಲೇಟಿವ್ಸ್ ಎಲ್ಲ ನಿಮ್ಮ ಅಮ್ಮಂಗೆ ಹೇಳಿರ್ತಾರೆ, ಮೀನಾಕ್ಷಿ ಎಂತ ಒಳ್ಳೆ ಮಗಳು ಹೆತ್ತುಬಿಟ್ಟೆ ನೀನು. ಮೀನಾಕ್ಷಿ ಎಂತ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ. ಈ ಡೈಲಾಗ್ ಹೇಳ್ತಿರ್ತೀರ ಅಮ್ಮಂಗೆ? ಹಾ, ರೇಗಿಸ್ತಿರ್ತೀನಿ ನಾನು ಅವಾಗವಾಗ. ಏನ್ ಡೈಲಾಗು? ಮೀನಾಕ್ಷಿ ಎಂಥ ಮಗಳಿಗೆ ಜನ್ಮ ಕೊಟ್ಬಿಟ್ಟಿ ಅಂತ. ಬಟ್ ಮೀನಾಕ್ಷಿ ಅಮ್ಮ ನಿಜವಾಗ್ಲೂ ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಅವ್ರಿಗೆ ಇದನ್ನ ಕೇಳಿ ಖುಷಿಯಾಗಿರುತ್ತೆ. ಇನ್ನು ಯಾವಾಗ್ಲೂ ಹಂಗೆ ಅಲ್ವಾ, ಹೆತ್ತವ್ರಿಗೆ ಮಕ್ಕಳು ಇಷ್ಟೊಂದು ಚೆನ್ನಾಗಿ ಬೆಳೀತಿದ್ದಾರೆ, ಸಂಸ್ಕಾರವಂತರಾಗಿ ಒಳ್ಳೆ ಗುಣಗಳನ್ನ ಇಟ್ಕೊಂಡು ಸಮಾಜಕ್ಕೆ ಬೇಕಾಗಿರೋ ವ್ಯಕ್ತಿಗಳಾಗಿ ಬೆಳೀತಿದ್ದಾರೆ. ಒಂದು 4 ಜನ ಖುಷಿಯಿಂದ ಬಂದು ಅವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾರೆ ಅಂದಾಗ ಇದಕ್ಕಿಂತ ಇನ್ಯಾವ ನೊಬೆಲ್ ಬೇಕಮ್ಮ? ಡೆಫಿನೆಟ್ಲಿ ಸರ್. ಅಂದರೆ ಅಪ್ಪ ಅಮ್ಮಂಗೆ ನೀವು ಖುಷಿ ಪಡಿಸಿದ್ರೆ, ಅಪ್ಪ ಅಮ್ಮಂಗೆ ಸಮಾಧಾನ ಆಯಿತು ನಿಮ್ಮ ವ್ಯಕ್ತಿತ್ವದಿಂದ, ನೀವು ಬೆಳೆದಿರೋ ರೀತಿಯಿಂದ, ಅಂದರೆ ಅಲ್ಟಿಮೇಟ್ ಗೋಲ್ ಅದು ನನ್ನ ಪ್ರಕಾರ. ಅದಕ್ಕಿಂತ ಇನ್ಯಾರನ್ನೂ ಯಾವುದನ್ನು ನಾವು ಮೆಚ್ಚೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಯಾವುದನ್ನು ಮೆಚ್ಚೋಕ್ಕಾಗಲ್ಲ, ಯಾರನ್ನೂ ಮೆಚ್ಚೋಕ್ಕಾಗಲ್ಲ. ಅದು ನಿಮ್ಮ ತಂದೆ ತಾಯಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ, ನನ್ನ ಮಗಳು ಇಷ್ಟು ಚಂದ ಬೆಳೆದು ನಿಂತಿದ್ದಾಳೆ, ನನ್ನ ಮಗಳು ಇಷ್ಟು ಕಲ್ಚರ್ಡ್ ಇದ್ದಾಳೆ, ಇಷ್ಟು ಒಳ್ಳೆ ಹುಡುಗಿ ಇದ್ದಾಳೆ ಅನ್ನೋದಕ್ಕಿಂತ ಬಹುಶಃ ಅವರಿಗೆ ಆ ಸಮಾಧಾನ ಸಿಕ್ಬಿಡ್ತು.